Hey guys, welcome back to my all video. I hope you people are doing good. First thing, happy Sunday to everyone. So ನಾವು ಇವತ್ತು ರಿವ್ಯೂ ಮಾಡಕ್ಕೆ ಬಂದ್ವಿ ಸ್ಪೀಡ್ 400 ಟ್ರ್ಯಾಮ್ ಕಡೆಯಿಂದ. ನಾವಾಗ ಸ್ಟಾರ್ಟ್ ಮಾಡತ್ತೀವಿ ಫ್ರಂಟ್ ಹೆಡ್ಲೈಟ್ಲಿಂತ. ಇದ್ರ ಫ್ರಂಟ್ ಹೆಡ್ಲೈಟ್ ಬಂದು ಫುಲ್ಲಿ LED ಅದಾವೆ, ಇಂಡಿಕೇಟರ್ಸು LED ಅದಾವೆ. ಆ್ಯಂಡ್ ಇದು ಫ್ರಂಟ್ ಟೈರ್ ಸೆಕ್ಷನ್ ಬಂದು ಕಿಶನ್ 110 ಬರುತ್ತೆ, ರೇರ್ ಟೈರ್ ಸೆಕ್ಷನ್ 115 ಬರುತ್ತೆ. ಸೊ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಕಿಶನ್ 158 ಸೆಂಟಿಮೀಟರ್ ಬರುತ್ತೆ. ಆ್ಯಂಡ್ ಸೀಟ್ ಹೈಟ್ ಬಂದು ಕಿಸಿ 790 mm ಬರುತ್ತೆ. ಆ್ಯಂಡ್ ಇದ್ರಾಗ ಇನ್ನೊಂದು ಥಿಂಗ್ ಏನಂದ್ರೆ ಎಕ್ಸಾಸ್ಟ್ ಮತ್ತು ಚೈನ್ಸ್ ಪಾಕೆಟ್ ಎರಡು ಒಂದೇ ಕಡೆ ಅದಾವೆ. ಆ್ಯಂಡ್ ರೇರ್ LED ಟೇಲ್ ಲ್ಯಾಂಪ್ ಬರುತ್ತೆ. ಸೊ ಇವಾಗ ನಾವು ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಒಂದು ಟ್ಯಾಕೋಮೀಟ್ರ್ ಇದೆ, ಒಂದು ಸ್ಪೀಡೋಮೀಟ್ರ್ ಅನಲಾಕ್ ಇದೆ. ಆ್ಯಂಡ್ ಅಡ್ಜಸ್ಟೇಬಲ್ ಕ್ಲಚ್ ಅದಾವೆ, ಇದು ಹೈ ಬೀಮ್ ಆ್ಯಂಡ್ ಇಂಡಿಕೇಟರ್ ಅದ, ಹಾರ್ನ್ ಅದ, ಈಗ ಇಗ್ನಿಷನ್ ಕ್ವಿಲ್ ಸ್ವಿಚ್ ಅದಾವೆ. ಮತ್ತು ಇದು ಬಂದು ಕಿಸಿಂದ ಹೆಜಾರ್ಟ್ ಅದ ನಂಬಲ್ಲಿ, ಲೈಕ್ ಹೆಜಾರ್ಟ್ ಸಿಸ್ಟಮ್ ಕೊಟ್ಟಾರ ಬೈಕಿಗೆ. ಆ್ಯಂಡ್ ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಕಿಸಿಂದ 14 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಐತಿ. ಆ್ಯಂಡ್ ಇದಕ್ಕೆ ಬೈಬ್ರಿಡ್ ಬ್ರೇಕ್ಸ್ ಬರ್ತಾವೆ. ಆ್ಯಂಡ್ ರೇರ್ ಸೈಡ್ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂತಂದ್ರೆ ಮೋನೋಶಾಕ್ ಆಫ್ಸೆಟ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರ್ತಾವೆ. ಆ್ಯಂಡ್ ಫ್ರಂಟ್ ಸೈಡ್ ಎಂಡೋರೆನ್ಸಿ ಇನ್ವರ್ಟೆಡ್ ಸಸ್ಪೆನ್ಷನ್ ಬರ್ತಾವೆ. ಆ್ಯಂಡ್ ಇದು ಸ್ಟ್ರೇಟ್ ಹ್ಯಾಂಡಲ್ ಬಾರ್ ಐತಿ, ಲೈಕ್ ಇದ್ರಾಗ ಕ್ವಿಕ್ ಶಿಫ್ಟರ್ ಬರಲ್ಲ, ಸ್ಲೀಪರ್ ಕ್ಲಚ್ ಬರ್ತೈತಿ. ಸೊ ಗೇರ್ ಹಾಕೊಂಬಾಗ ಭಾಳ ಸ್ಮೂತ್ ಇರ್ತೈತಿ. ಇದ್ರಾಗ ಭಾಳ ವೈರ್ಸ್ ಇಲ್ಲ, ಲೈಕ್ ಫುಲ್ಲಿ ಎಫರ್ಟ್ ಹಾಕ್ಯಾರ ವೈರ್ಸ್ ಹೈಡ್ ಮಾಡಕ್ಕೆ. ಆ್ಯಂಡ್ ಇದ್ರದ್ದು ಬಾರ್ ಆ್ಯಂಡ್ ಮಿರರ್ಸ್ ಕಂಪ್ನಿದವರೇ ಕೊಟ್ಟಾರೆ. ಈ ಟೈಪ್ ನಂಗೆ ಭಾರಿ ಲುಕ್ ಅನ್ನಿಸ್ತೈತಿ. ಇದ್ರ ರೇಡಿಯೇಟರ್ಗಿಲ್ಲ, ಅದೆಲ್ಲ ಕೂಲೆಂಟ್ ತಳಗೈತಿ ಇದ್ರದ್ದು. ಸೊ ಏನು ಥಿಂಗ್ ಅಂತಂದ್ರೆ ಕಲ್ಗಿಲ್ ನಾವು ಲೈಕ್ ಆಫ್ ರೋಡಿಂಗ್ ಮಾಡೋದಾಗ ಕಲ್ಗಿಲ್ ಬಡಿತತ್ತಂದ್ರೆ ಅದು ಬ್ರೇಕ್ ಆಗೋ ಚಾನ್ಸ್ ಭಾಳ ಇರ್ತೈತಿ. ಸೊ ನೋಡ್ಕೊಂಡು ಓಡಿಸ್ಬೇಕು. ಮತ್ತು ಇಲ್ಲಿ ಇದ್ರ ಬ್ರ್ಯಾಂಡಿಂಗ್ ಮಾಡ್ಯಾರ ಸ್ಪೀಡ್ 400 ಅಂತಂದು. ಇಲ್ಲಿ ಗ್ರಿಲ್ಸ್ ಕೊಟ್ಟಾರ ಅದಕ್ಕೆ. ಆ್ಯಂಡ್ ಇದ್ರ ಪ್ರೈಸಿಂಗ್ ಬಂದು ಎಕ್ಸ್ ಶೋರೂಮ್ 2,40,000 ಐತಿ. ಆ್ಯಂಡ್ ಆನ್ ರೋಡ್ ಪ್ರೈಸ್ ಬಂದು ಕಿಸನ್ 3,20,000 ಐತಿ ಬಿಜಾಪುರದಾಗ. ಸೊ ಇದು ಹೆಂಗೆ ಪರ್ಫಾರ್ಮ್ ಮಾಡ್ತೈತಿ, ಇದು ರೈಡಿಂಗ್ ಪೋಸ್ಚರ್ ಹೆಂಗೈತಿ ಎಲ್ಲ ಚೆಕ್ ಮಾಡೋ ಮತ್ತು ಸಿಗೋ ಮೋಟೋ ಬ್ಲಾಗ್ ಸೆಟಪ್ದಾಗ. ಎಸ್, ಸೊ ಇದ್ರ ಬೈಕ್ ಹೈಟ್ ಹೇಳಿದೆ ನಾನು ನಿಮಗೆ. ಸೀಟ್ ಹೈಟ್ ಎಷ್ಟೈತೆ ಅಂತಂದು 790 mm ಐತಿ. ನಂದು ಹೈಟ್ ಬಂದು ಕಿಸಿನ್ 5'7" ಐತಿ. ಸೊ ನನಗೆ ಕಾಲು ಲೈಕ್ ಫ್ಲಿಟ್ ಅಂತೂ ಹತ್ತಾತಿಲ್ಲ, ನೀವು ನೋಡ್ಬೋದು. ಸೊ ಒಂದು ಸೈಡ್ ನಾ ಈಗ ಫುಟ್ ಪ್ಯಾಗ್ ಮ್ಯಾಗ ಕಾಲಿಟ್ಟ ಅಂದರೆ ಇನ್ನೊಂದು ಸೈಡ್ ಆಬ್ವಿಯಸ್ಲಿ ಹತ್ತೈತಿ. ಸೊ ಇಟ್ಸ್ ಓಕೆ, ಇಫ್ ನೀವು 5'7" ಇದ್ದರೂ ಯು ಕ್ಯಾನ್ ರೈಡ್ ಕಂಫರ್ಟೇಬಲಿ. ಸೊ ನಾವು ಅದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳೋಂಬರ್ರಿ. ಇದು ಡುವಲ್ ಕಲರ್ದಾಗ ಬರ್ತೈತಿ, ಒಂದು ಬ್ಲ್ಯಾಕ್ ಒಂದು ಗ್ರೇ ಒಳಗೆ. ಸೊ ಇದು ಈ ವೇರಿಯಂಟ್ ನಂಗೆ ಭಾಳ ಇಷ್ಟ ಆಯ್ತು. ಸೊ ಇದಾಗ ಗೇರ್ ಶಿಫ್ಟಿಂಗ್ ತೋರಿಸ್ತೈತಿ, ಮತ್ತು ಫ್ಯೂಲ್ ಗೇಜ್ ತೋರಿಸ್ತೈತಿ. ಸೊ RPM ತೋರಿಸ್ತೈತಿ. ಸೊ ಇಲ್ಲಿ ಬಂದು ನಿಮ್ಗೆ ಟ್ರಿಪ್, ಕಿಲೋಮೀಟ್ರ್, ಮೈಲೇಜ್ ಎಲ್ಲ ತೋರಿಸ್ತೈತಿ. ಸೊ ಚಲೋ. ನಾ ಟ್ರ್ಯಾಂಪ್ ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ನಾ ಫಸ್ಟ್ ಟೈಮ್ ರೈಡ್ ಮಾಡತ್ತೀನಿ ಟ್ರ್ಯಾಂಪ್ ಸ್ಪೀಡ್ 400. ಕಂಫರ್ಟ್ ಸೂಪರ್ ಕಂಫರ್ಟ್ ಐತೆ ಬ್ರೋ ಇದು ಅಂತೂ ಬೈಕ್. ಲೈಕ್ ಈ ಮಿರರ್ಸು ನನಗೆ ಭಾಳ ಲೈಕ್ ಅದು. ಸ್ಟ್ರೇಟ್ ಇದೆ, ಅಗ್ರೆಷನ್ ಕಮಿಟೆಡ್ ಪೋಸ್ಚರ್ ಏನಿಲ್ಲ, ಸ್ಟ್ರೇಟ್ ಕೂತ್ಕೋಬೋದು ನೀವು ಇದ್ರಲ್ಲಿ. ಬ್ಯಾಕ್ ಸ್ಟ್ರೇಟ್ ಇಟ್ಟು ಚಲೋ ಫುಲ್. ಕ್ರೇಜಿ ಇದೆ ಬ್ರೋ ಬೈಕ್. ಕಂಫರ್ಟ್ ಮೇನ್ ಥಿಂಗ್, ಕಂಫರ್ಟ್. GT ಹೊಡೋದು ಅದೇ ಹೇಳ್ತೀನಿ ನಾ. ಎಟ್ಟೋ ಹಿಡೋದು ಲೈಕ್ GT ಹೊಡೋದು ನಿಮ್ಗೆ ಅನಿಸ್ತೈತಿ ಕಮಿಟೆಡ್ ಇದ್ದದ್ದು ಲೈಕ್ ನೀವು ಓಡಿಸ್ಬೋದು ಭಾಳ. ಅದು ನೀವು ಓನ್ ಮಾಡಿ ಓಡಿಸ್ಬೇಕಂತ ಭಾಳ ಹೆವಿ ಬೈಕ್ ಬ್ರೋ GT. ಭಾಳ ಕಂಫರ್ಟೇಬಲ್. ಸ್ಟ್ರೇಟ್ ಹ್ಯಾಂಡಲ್ ಬಾರ್, ಸ್ಟ್ರೇಟ್ ಕುಂದಿರ್ತೀರಿ ನೀವು. ಇಲ್ಲಿ ಎಲ್ಲಿ ಲೈಕ್ ಬೆಂಡ್ ಆಗಲ್ಲ, ಏನಿಲ್ಲ.
ಇದ್ರಲ್ಲಿ ಪವರು ಇದೆ, ಹಾಗೇನಿಲ್ಲ, ಇಲ್ಲ ಅಂತಿಲ್ಲ. ಬಟ್ ಹಂಡ್ರಕ್ಕಿ ಜಾಸ್ತಿ ಇದೆ, ಇದಾಗಿ ಹೋಯ್ತು ನೋಡಿ. ಹಂಡ್ರಕ್ಕಿ ಸ್ವಲ್ಪ ಮತ್ತು ಪವರ್ ಇದರಲ್ಲಿ ನಿಯರ್ಲಿ 40 ಇದೆ ಅಂತಂದರೆ ಆಬ್ವಿಯಸ್ಲಿ 37 ನ್ಯೂಟನ್ ಮೀಟರ್ ಟಾರ್ಕ್ ಅಂದ್ರೆ ಓಕೆ. ಇದು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ 350 ಕಾಂಪಿಟೇಷನ್ಗೆ ತಂದು ಇಳಿಸಿರೋ ಬೈಕ್. ಆಲ್ರೆಡಿ ಬೀಟ್ ಮಾಡೈತೆ ರಾಯಲ್ ಎನ್ಫೀಲ್ಡ್ 350ಗೆ ಇದು ಬೈಕ್. ಕ್ರೇಜಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಬೈಕ್ ಹೊಡಾಕ. ಸ್ಮೂತ್ ಇಂಜನ್ ಅಂತೂ ಫುಲ್ಲಿ ರಿಫೈನ್ ಇದೆ. ಹೇಳಿದೆ ಅಲ್ಲ, ಸ್ಲೀಪರ್ ಕ್ಲಚ್, ಗೇರ್ ಶಿಫ್ಟಿಂಗ್ ಭಾಳ ಸ್ಮೂತ್ ಐತಿ. ಸೊ ಕಂಪ್ನಿದವ್ರು ಹೇಳ್ಯಾರ 35 ಮೈಲೇಜ್, ಲೈಕ್ ಕಂಪ್ನಿದವ್ರು ಕ್ಲೇಮ್ ಮಾಡ್ಯಾರ 35 ಮಟ್ಟ ಮೈಲೇಜ್ ಕೊಡ್ತಿದ್ದತ್ತಂದು. ಸೊ ಇಸ್ ಅ ಗುಡ್ ಥಿಂಗ್. ಒಂದು ಬೈಕ್ ಒಳಗೆ ಮೈಲೇಜ್ ಇರಲೇಬೇಕು. GT ಲೈಕ್ ಎಪ್ರಿಲಾ ಭಾಳ ಕಮ್ಮಿ ಮೈಲೇಜ್ ಕೊಡ್ತಾವೆ. ಕಂಫರ್ಟ್ ಭಾಳ ಕಂಫರ್ಟ್ ಐತೆ ಬೈಕ್. ನಿಮ್ಮ ಸಿಟ್ಟಿಂಗ್ ಪೊಶ್ಚರ್ ಅಷ್ಟು ಕಂಫರ್ಟೇಬಲ್ ಬೈಕ್. ಲೈಕ್ ಪ್ರೈಸ್ ಪಾಯಿಂಟ್ ಬಂದು ಕಿಶಿಂದು ಭಾರಿ ಅಫೋರ್ಡೆಬಲ್ದಾಗ ಅದ. ಲೈಕ್ 400cc ಬೈಕ್ ಅಂತಂದ ಕಾಮಿಡಿ ಅಲ್ಲ. ಇಟ್ ಈಸ್ ಅ ಸೋ ಪವರ್ಫುಲ್ ಮಷೀನ್. ಓಕೆ, ಇವಾಗ ನಾವು ಲೈಕ್ ಒಂದು ಸ್ಟ್ರೆಚ್ ತೊಗೊಳಮ್ಮ, ನೋಡು 1 ಗೇರಿಗೆ ಎಷ್ಟು ಹೋಗ್ತೈತೆ ಬೈಕ್ ಅಂತಂದು. 1 ಗೇರ್ 40, ಸೆಕೆಂಡ್ ಗೇರ್ ಬಂದು 60, ಥರ್ಡ್ ಗೇರ್ 100 ಹೇಳ್ಬೋದು, ಲೈಕ್ 90 ಆ್ಯಂಡ್ ಆಲ್. ಕ್ರೇಜಿ ಇದೆ ಬ್ರೋ ಬೈಕ್. ಲೈಕ್ ನಿಮ್ಗೆ ಯಾವ್ದು ಸ್ಕ್ರ್ಯಾಂಬ್ಲರ್ ಟೈಪ್ ಮೋಟರ್ ಸೈಕಲ್ ಬೇಕಂದ್ರೆ ಟ್ರ್ಯಾಂಪ್ ಸ್ಪೀಡ್ 400 ಇಸ್ ದ ಬೆಸ್ಟ್ ಆಪ್ಷನ್. ಸೊ ಯು ಕ್ಯಾನ್ ಪರ್ಚೇಸ್ ದಿಸ್ ಬೈಕ್ ಆ್ಯಂಡ್ ಎಂಜಾಯ್. ಲಾಂಗ್ ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಕಂಫರ್ಟ್. ಲೈಕ್ ಹಿಮಾಲಯನೂ ಹೇಳ್ತಾರೆ, ಬಟ್ ಅದನ್ನೂರ್ದು ಸೂನ್ಲಿ ನಾ ರಿವ್ಯೂ ವಿಡಿಯೋ ಹಾಕ್ತೀನಿ. ಬಟ್ ನನಗಿದು ಹಿಮಾಲಯನ್ಗೆ ಜಾಸ್ತಿ ಕಂಫರ್ಟ್ ಅನ್ನಿಸ್ತೈತಿ. ಯಾ, ಇಟ್ ಈಸ್ ಗುಡ್ ಥಿಂಗ್. ಲೈಕ್ ಇದು ಟಾಪ್ ಸ್ಪೀಡ್ ಅರೌಂಡ್ 160 ಮಟ್ಟ ಇದು ಇದೆ. ನಾನಂತೂ ಹೊಡೆದಿಲ್ಲ, ಬಟ್ ಹೋಗ್ತಿದ್ದೆ ಅಂತ ನಾ ಲೈಕ್ ಯೂಟ್ಯೂಬ್ ಒಳಗೆ ಇದು ನೋಡಿದ್ದೆ. ಯಾ, ಇಟ್ಸ್ ಎ ಕಂಫರ್ಟೇಬಲ್ ಬೈಕ್. ನಾ ಇದಕ್ಕೆ ರೇಟಿಂಗ್ ಕೊಡ್ಬೇಕಂದ್ರೆ ಔಟ್ ಆಫ್ 10 ನಾನು ಹೇಳ್ತೀನಿ 8. ಬಿಕಾಸ್ ಇದರಲ್ಲಿ ನನಗೆ ಸ್ವಲ್ಪ ಸ್ಪೀಡ್ ವಾಯ್ಸ್, ಯಾಕಂದ್ರೆ ಆಬ್ವಿಯಸ್ಲಿ ನಾನು 600cc ರೈಡ್ ಮಾಡ್ತೀನಿ GT. ನಂಗೆ ಇದರಲ್ಲಿ ಪವರ್ ಕಮ್ಮಿ ಅನ್ನಿಸ್ತೈತಿ. ಬಟ್ ಹ್ಯಾಸ್ ಎ ಕಂಫರ್ಟ್ ಐ ವಿಲ್ ಗಿವ್ ಔಟ್ ಆಫ್ 10. ಸಸ್ಪೆನ್ಷನ್ ಭಾಳ ಸ್ಮೂತ್ ಐತಿ. ಎಸ್, ಆ್ಯಂಡ್ ಇದು ಸೀಟ್ ಬಂದು ಕುಷನಿಂಗ್ ಚಲೋ ಐತಿ, ಹಾಗೇನಿಲ್ಲ ಭಾಳ ರಫ್ ಐತಂದು. ನಮ್ದು GTದ ಇದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಕಿಶನ್ ಸ್ವಲ್ಪ ರೈಡ್ ಮಾಡಿದ್ರೆ ಆ್ಯಸ್ ತಿಕ್ಬಿಡುತ್ತೆ ಜೀನ್ಸ್. ಕುಷನಿಂಗ್ ಭಾಳ ಚಲೋ ಐತಿ ಇದು ಬೈಕಿಂದ. ಆಕ್ಸಿಲೇಟರ್ ಮಾಡೋದೇ ಬೈಕ್ ಫರ್ರ್ ಅಂತ ನುಗ್ತೈತಿ. ಬ್ರೇಕಿಂಗ್, ಎಸ್, ಬ್ರೇಕಿಂಗ್ ಇದು ಚಲೋ ಐತಿ. ಹಂಗೆ ಸ್ಮೂತ್ ಐತಿ ಬ್ರೇಕಿಂಗ್. ಎಸ್, ಪವರ್ ಇದೆ ಬ್ರೋ ಬ್ರೇಕಿಂಗಲ್ಲಿ.
ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇಂಥದ್ದೇ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಬಾಯ್.